Hello students, welcome back to our class. In this class, history part na 5th chapter social and religious reformation movements ಬಗ್ಗೆ discuss ಮಾಡೋಣ. From this chapter, you have to learn some important contents. These are, first one is Brahma Samaj, second one Young Bengal movement, Arya Samaj, Prarthana Samaj and Satya Shodha Samaj. Now let's discuss about this chapter. Here we have to understand the meaning of social reform. It means it is an attempt to reform a society that practices discrimination in that society. So it strives to bring human values and the main aim of reformation movement is to declare the value of individuals' self-respect. ಜನರು ಮಾನವೀಯ ಮೌಲ್ಯಗಳಿಂದ ದೂರವಾಗಿ ಈ ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೂಡಿದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಬದಲಾಯಿಸಿ ಅವರಲ್ಲಿದ್ದಂತಹ ಒಂದು ಮೌಢ್ಯ ಮುಕ್ತ ಸಮಾಜದ ಕಡೆಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ನಾವು ಇಲ್ಲಿ ಸಮಾಜ ಸುಧಾರಣೆ ಅಂದ್ರೆ ಸೋಷಿಯಲ್ ರಿಫಾರ್ಮ್ ಅಂತ ಕರಿತೀವಿ. ಹಾಗೇನೆ ಇದರ ಒಂದು ಮುಖ್ಯ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯ ಸಾರೋದೇ ಒಂದು ಸಮಾಜ ಸುಧಾರಣೆಯ ಮೂಲಭೂತ ಅಂಶವಾಗಿದೆ. And the 19th century is considered as the Reformation because a new awakening time in the history of India, because British implementation of English education in India. By this, a new class of educated Indians were created. So many of European concepts like democracy, nationalism, equality, these three things very important. By this started finding roots in India for all the Indian problems. ನಮ್ಮ ಭಾರತದಲ್ಲಿ 19ನೇ ಶತಮಾನವನ್ನ ಭಾರತದ ಚರಿತ್ರೆಯಲ್ಲೇ ಒಂದು ಸಮಾಜ ಸುಧಾರಣಾ ಕಾಲ ಮತ್ತೆ ಭಾರತೀಯ ನವೋದಯ ಕಾಲ ಅಂತಾನೆ ಕರೆಯಲಾಗುತ್ತದೆ. ಕಾರಣ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸಿದ ನಂತರ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗವೊಂದು ಸೃಷ್ಟಿಯಾಯಿತು. ಇದರಿಂದ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಈ ಮುಂತಾದ ಯುರೋಪಿಯನ್ ಪರಿಕಲ್ಪನೆಗಳಿಂದ ಭಾರತೀಯ ಸಮಾಜಕ್ಕೆ ಪರಿಚಯವಾಗಲಾರಂಭಿಸಿತು. ಅಂಡ್ ಮೆನಿ ಇಂಡಿಯನ್ಸ್ ಹೂ ರಿಸೀವ್ಡ್ ಇಂಗ್ಲಿಷ್ ಎಜುಕೇಶನ್ ದೇ ಸ್ಟಾರ್ಟೆಡ್ ಅನಲೈಸಿಂಗ್ ದೇರ್ ಓನ್ ಸೊಸೈಟಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದಂತಹ ಅನೇಕ ಭಾರತೀಯರು ತಮ್ಮ ಒಂದು ಸಮಾಜವನ್ನ ವಿಶ್ಲೇಷಿಸಲು ಆರಂಭಿಸುತ್ತಾರೆ. ಈವನ್ ಇನ್ ದಿಸ್ ಟೈಮ್ ಬ್ರಿಟಿಷ್ ಟು ಎಕ್ಸ್ಪ್ರೆಸ್ಡ್ ದೇರ್ ಇಂಟ್ರೆಸ್ಟ್ ಇನ್ ರಿಫಾರ್ಮಿಂಗ್ ದ ಸೊಸೈಟಿ. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಸಮಾಜ ಸುಧಾರಣೆಯಲ್ಲಿ ಆಸಕ್ತಿಯನ್ನ ತೋರಿಸುತ್ತಾರೆ. ಸೊ ಹಾಗಾಗಿ ಬ್ರಿಟಿಷರು ಪುಟ್ ದ ಥಿಯರಿ ಆಫ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂದ್ರೆ ಬಿಳಿಯನ ಮೇಲಿನ ಹೊರೆ ಎಂಬುವಂತಹ ಸಿದ್ಧಾಂತವನ್ನ ಜಾರಿಗೆ ತರುತ್ತಾರೆ. ಹಾಗಾದ್ರೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂದ್ರೆ ಏನು ಅಂತ ಮೀನಿಂಗ್ ತಿಳ್ಕೊಳ್ಳೋಣ. ಬಿಕಾಸ್ 1 ಮಾರ್ಕ್ಸ್ಗೆ ಕ್ವಶನ್ ನ ಕೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ 1 ಮಾರ್ಕ್ಗೆ ಕ್ವಶನ್ ಕೇಳ್ತಾರೆ. ಆನ್ಸರ್ ಯು ಹ್ಯಾವ್ ಟು ರೈಟ್ ದಿಸ್. ದ ಬ್ರಿಟಿಷ್ ಬಿಲೀವ್ ದಟ್ it is their duty to civilize Indian as a civilized class of people. It means ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಮ್ಮನ್ನ ತಾವೇ ಇಲ್ಲಿಗೆ ಬಂದಿರೋದೇ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡಲು ಎನ್ನುವಂತಹ ಕಾರಣಕ್ಕಾಗಿ ಈ ಬಿಳಿಯನ ಮೇಲಿನ ಹೊರೆ ಮೀನ್ಸ್ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನುವಂತಹ ಸಿದ್ಧಾಂತವನ್ನ ಜಾರಿಗೆ ತರುತ್ತಾರೆ. ಅಂಡ್ ಬೈ ದಿಸ್ British made an attempt to protect their political and economic interest under this theory. In this time, many Indians started understanding the Indian tradition in a new perspectives. ಇದೇ ಸಂದರ್ಭದಲ್ಲಿ ಈ ಸಿದ್ಧಾಂತದ ಒಂದು ಹಿನ್ನೆಲೆಯಲ್ಲಿ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತೆ ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವಂತಹ ಯೋಚನೆಯನ್ನ ಹೊಂದಿದ್ರು. ಸೊ ಹಾಗಾಗಿ ಈ ಒಂದು ಸಿದ್ಧಾಂತವನ್ನ ಭಾರತದಲ್ಲಿ ಪರಿಚಯಿಸ್ತಾರೆ. ಅಂಡ್ ಅನೇಕ ಭಾರತೀಯರು ತಮ್ಮ ಒಂದು ಪರಂಪರೆಯನ್ನ ಹೊಸ ಹೊಸ ಆಯಾಮಗಳಲ್ಲಿ ದೃಷ್ಟಿಕೋನಗಳಲ್ಲಿ ನೋಡಲು ಆರಂಭಿಸುತ್ತಾರೆ. ಲೇಟರ್ ಮೆನಿ ಕಮ್ಯುನಿಟೀಸ್ ಲೈಕ್ ಶೂದ್ರಾಸ್ ಅಂಡ್ ಅದರ್ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್, ಇವನ್ ವುಮೆನ್ ಲ್ಯಾಕ್ಡ್ ಮೆನಿ ರೈಟ್ಸ್. By this many movements opposed
at the different timelines in the history, and also unlike movements in the Middle Ages and ancient times, the movements during the British period were very different. ಭಾರತೀಯ ಸಮಾಜದಲ್ಲಿ ಮಹಿಳೆಯ ಹಾಗೂ ಶೂದ್ರಾದಿ ಇತರದ ಸಮುದಾಯಗಳು ಅನೇಕ ಹಕ್ಕುಗಳಿಂದ ವಂಚಿತರಾಗಿದ್ದರು. ಸೊ ಇದರ ವಿರುದ್ಧ ವಿವಿಧ ಅನೇಕ ಚಟುವಟಿಕೆಗಳು ನಡೆದವು. ಕಾರಣ ಈ ಎಲ್ಲ ಹಕ್ಕುಗಳಿಂದ ಈ ವರ್ಗದ ಜನರು ವಂಚಿತರಾಗಿದ್ದರು. ಸೊ ಪ್ರಾಚೀನ ಮತ್ತು ಮಧ್ಯಕಾಲೀನ ಚಳುವಳಿಗಳಿಗಿಂತನೂ ಭಿನ್ನವಾದಂತಹ ಸುಧಾರಣಾ ಚಳುವಳಿಗಳು ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡವು. These issues like first one, caste system, gender discrimination, sati system, restriction on widow remarriage, denial of education to Shudras and other lower communities were addressed by these movements. ಈ ಸಂದರ್ಭದಲ್ಲಿ ಜಾತಿ ಪದ್ಧತಿ, ಲಿಂಗ ಅಸಮಾನತೆ, ಸತಿ ಪದ್ಧತಿ, ವಿಧವಾ ಪುನರ್ವಿವಾಹ, ನಿರ್ಬಂಧ ಪದ್ಧತಿಗಳು, ಶೂದ್ರ ಇವರೆಲ್ಲರೂ ಶಿಕ್ಷಣದಿಂದ ವಂಚಿತರಾಗಿದ್ದಂತಹ ಸಮಸ್ಯೆಗಳನ್ನು ಮುಖ್ಯವಾಗಿ ಸುಧಾರಣೆ ಮಾಡುವಂತಹ ಕಾರಣಕ್ಕಾಗಿ ಈ ಸುಧಾರಣಾ ಹೋರಾಟವನ್ನ ರೂಪಿಸಿದರು. ಈ ಎಲ್ಲ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಹಲವಾರು ಪ್ರಮುಖವಾದಂತಹ ಹೋರಾಟಗಾರರು ಭಾಗಿಯಾದರು. ಅವುಗಳೆಂದರೆ ಮುಖ್ಯವಾಗಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಅವರು, ಅಂಡ್ ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, ಪೆರಿಯಾರ್, ನಾರಾಯಣ ಗುರು, ಈ ಎಲ್ಲ ಮೊದಲಾದ ಮಹನೀಯರು ಸುಧಾರಣಾ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅಂಡ್ ಈ ಒಂದು ಕಾಲಘಟ್ಟದ ಸುಧಾರಣೆಯ ಪ್ರಮುಖ ಲಕ್ಷಣ ಅಂತ ಅಂದ್ರೆ ಸಮಾಜಕ್ಕೆ ಹಾನಿಕಾರಕವಾದಂತಹ ಈ ಎಲ್ಲ ಪದ್ಧತಿಗಳನ್ನ ಒಂದು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸಲಾಯಿತು. Now let's understand about Brahma Samaj. The founder was Rajaram Mohan Rai, and he was born in Radhanagar, Bengal in the year 1772 in May 22, and he established Brahma Samaj August 20 in the year 1828 at Calcutta. And his education, he had kept knowledge in Sanskrit, Persian and Arabic literature, and also he is the chief initiator of social reformation in India during the modern times, and he was well versed in Hindu and philosophical critic and Quran, and also he studied other religions found in India critically. So he learned Hebrew and Greek to read the Bible for his knowledge. ಭಾರತದ ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಣೆಗೆ ಒಂದು ಚಾಲನೆಯನ್ನ ನೀಡಿದವರು ಈ ರಾಜಾರಾಮ್ ಮೋಹನ್ ರಾಯ್ ರವರು. ಸೊ ಇವರು ಸಂಸ್ಕೃತ, ಸಾಹಿತ್ಯ, ಹಿಂದೂ ತತ್ವ ಮೀಮಾಂಸೆ ಅಷ್ಟೇ ಅಲ್ಲದೆ ಕುರಾನ್, ಪರ್ಷಿಯನ್ ಅಂಡ್ ಅರಬಿಕ್ ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ಪಾಂಡಿತ್ಯವನ್ನ ಹೊಂದಿದ್ದರು. ಇಷ್ಟೇ ಅಲ್ಲದೆ ಭಾರತದ ಇನ್ನಿತರ ಧರ್ಮಗಳನ್ನು ಕೂಡ ಅಧ್ಯಯನ ಮಾಡಿದರು. ಅವರ ಒಂದು ಜ್ಞಾನ ಮತ್ತು ಈ ಸುಧಾರಣಕ್ಕೆ ಸಾಕ್ಷಿ ಅಂತ ಅಂದ್ರೆ ಅವ್ರು ಎಷ್ಟು ನಾಲೆಜ್ ಅನ್ನ ಪಡ್ಕೊಂಡಿದ್ರು ಅಂತ ಅಂದ್ರೆ ಬೈಬಲ್ ಅನ್ನ ಒಂದು ಮೂಲದಲ್ಲಿ ಅಂದ್ರೆ ಹಿಬ್ರೂ ಲ್ಯಾಂಗ್ವೇಜ್ ನಲ್ಲಿದೆ ಬೈಬಲ್ ಮೂಲವಾಗಿ. ಸೊ ಅದನ್ನ ಅರ್ಥ ಮಾಡಿಕೊಳ್ಳಲು ಹಿಬ್ರೂ ಮತ್ತೆ ಗ್ರೀಕ್ ಭಾಷೆಗಳನ್ನ ಅವರು ಕಲಿತಾರೆ. ಅಂಡ್ ರಾಜಾರಾಮ್ ಮೋಹನ್ ರಾಯ್ ಸ್ಟಾರ್ಟೆಡ್ ಆತ್ಮೀಯ ಸಭಾ ಇನ್ ದ ಇಯರ್ 1814 at Calcutta along with his some friends. ಇಲ್ಲಿ ಆತ್ಮೀಯ ಸಭಾ ಅನ್ನುವಂಥದ್ದು ಒಂದು ಅಸೋಸಿಯೇಷನ್. ಇಲ್ಲಿ ಮೇನ್ ಆಗಿ ಫಿಲಾಸಫಿಕಲ್ ಟಾಪಿಕ್ಸ್ ಗಳ ಬಗ್ಗೆ ಮತ್ತೆ ಡಿಬೇಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರು. ಅಂಡ್ ಮೇನ್ಲಿ ಫಾರ್ ಪ್ರಮೋಟಿಂಗ್ ಫ್ರೀ ಥಿಂಕಿಂಗ್. ನಿಮ್ಗೆ 1 ಮಾರ್ಕ್ಸ್ಗೆ ಕ್ವಶನ್ ನ ಕೇಳ್ತಾರೆ. Who started ಆತ್ಮೀಯ ಸಭಾ? ಆನ್ಸರ್ ಇಸ್ ರಾಜಾರಾಮ್ ಮೋಹನ್ ರಾಯ್ ಇನ್ ದ ಇಯರ್ 1814. ಇವನ್ ಹೂ ಸ್ಟಾರ್ಟೆಡ್ ಬ್ರಹ್ಮ ಸಮಾಜ ಅಂತನೂ 1 ಮಾರ್ಕ್ಸ್ ಕೇಳ್ತಾರೆ. ಆನ್ಸರ್ ರಾಜಾರಾಮ್ ಮೋಹನ್ ರಾಯ್ ಅವರು. ಅಂಡ್ ವೆನ್ ವಾಸ್ ಸ್ಟಾರ್ಟೆಡ್ ಬ್ರಹ್ಮ ಸಮಾಜ್ ಅಂತ ಕ್ವಶನ್ ಬಂದ್ರೆ ಇಯರ್ ನ ನೀವು ಬರೀಬೇಕು 1828. ಅಂಡ್ the Atmiya Sabha aimed at eradicating socio-religious maladies from the society of Bengal, and he wanted to purge Hinduism by removing caste system and superstitions.
ರಾಜಾರಾಮ್ ಮೋಹನ್ ರಾಯ್ ರವರು ಈ ಆತ್ಮೀಯ ಸಭಾವನ್ನ ಪ್ರಾರಂಭಿಸಲು ಮುಖ್ಯ ಕಾರಣ ಅಂತ ಅಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನ ಬಂಗಾಳದ ಸಮಾಜದಿಂದ ಕೊನೆಗೊಳಿಸೋದು, ಹಾಗೆಯೇ ಜಾತಿ ಪದ್ಧತಿ ಮತ್ತೆ ಈ ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನ ಶುದ್ಧಿಗೊಳಿಸೋದು ಇವರ ಒಂದು ಮುಖ್ಯವಾದ ಕಾಳಜಿಯಾಗಿತ್ತು. ಸೊ ಹಾಗಾಗಿ ಈ ಒಂದು ರಾಜಾರಾಮ್ ಮೋಹನ್ ರಾಯ್ ರವರು ಮತ್ತೆ ಇನ್ನ ಬೇರೆ ಬ್ರಹ್ಮ ಸಮಾಜವಾದಿಗಳು ಉಪನಿಷತ್ತುಗಳು ಮತ್ತೆ ಇದರ ಒಂದು ತಾತ್ವಿಕವಾದ ತಳಹದಿಯ ಮೇಲೆ ಹಿಂದೂ ಸಮಾಜವನ್ನ ಪುನರ್ರೂಪಿಸುವಂತಹ ಪ್ರಯತ್ನವನ್ನ ಮಾಡಿದರು. ದೆನ್ ಡ್ಯೂ ಟು ಹಿಸ್ ಎಫರ್ಟ್ಸ್ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಬ್ರಾಟ್ ಇನ್ ಲಾ prohibiting sati system in the year 1829, and Rajaram Mohan Rai tried to develop rationality among the common people through journalism. So he published a journal named Samvada Kaumudi in a Bengali language. ಈ ಸಂವಾದ ಕೌಮುದಿ ಅನ್ನುವಂಥದ್ದು ಒಂದು ಬೆಂಗಾಲಿ ವೀಕ್ಲಿ ನ್ಯೂಸ್ ಪೇಪರ್. ಅಬಾಲಿಷನ್ ಆಫ್ ದಿ ಸತಿ ಪ್ರಾಕ್ಟೀಸ್ ಸಿಸ್ಟಮ್ಗೋಸ್ಕರ ಇದನ್ನ ಅವರು ಜಾರಿಗೆ ತರ್ತಾರೆ. ಅಂಡ್ ಇಲ್ಲಿ ಮೇನ್ ಆಗಿ ಇವರ ಪ್ರಯತ್ನದ ಫಲವಾಗಿ ಮತ್ತು ಅಂದಿನ ಒಂದು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ನ ಬೆಂಬಲದಿಂದ 1829ರಲ್ಲಿ ಈ ಒಂದು ಸತಿ ಪದ್ಧತಿಯ ಆಚರಣೆಯನ್ನ ಕಾನೂನಾತ್ಮಕವಾಗಿ ನಿಷೇಧಿಸಲಾಯಿತು. ಅಂಡ್ ಈ ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನ ಬೆಳೆಸುವಂತಹ ಪ್ರಯತ್ನದಿಂದ ಬಂಗಾಳಿ ಭಾಷೆಯಲ್ಲಿ ಈ ಒಂದು ಸಂವಾದ ಕೌಮುದಿ ಅನ್ನುವಂತಹ ಒಂದು ಪತ್ರಿಕೆಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದರು. ನಿಮ್ಗೆ 1 ಮಾರ್ಕ್ಗೆ ಕ್ವಶನ್ ಕೂಡ ಕೇಳ್ತಾರೆ. ಹೂ ಪ್ರಾಹಿಬಿಟೆಡ್ ಸತಿ ಸಿಸ್ಟಮ್? ಆನ್ಸರ್ ಇಸ್ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್. ಅಂಡ್ ವೆನ್ ವಾಸ್ ಸತಿ ಸಿಸ್ಟಮ್ ಪ್ರಾಹಿಬಿಟೆಡ್ ಅಂತ ಕೂಡ ಕ್ವಶನ್ ನ ಕೇಳ್ತಾರೆ. ಇಯರ್ ನ ನೀವು ಬರೀಬೇಕು. ಸತಿ ಸಿಸ್ಟಮ್ ವಾಸ್ ಪ್ರಾಹಿಬಿಟೆಡ್ ಇನ್ ದ ಇಯರ್ 1829. ಸತಿ ಸಿಸ್ಟಮ್ ಅಂತ ಅಂದ್ರೆ ರಾಜರ ಕಾಲದಲ್ಲಿ ಸೈನಿಕರು ಮತ್ತೆ ಪ್ರಜೆಗಳು ರಾಜನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಯುದ್ಧವನ್ನ ಕೈಗೊಂಡಾಗ ರಾಜನು ಪ್ರಜೆಗಳು ಒಂದ್ ವೇಳೆ ಆ ಯುದ್ಧದಲ್ಲಿ ಪ್ರಾಣವನ್ನ ಬಿಟ್ಟರೆ ರಾಜನಿಗಾಗಿ ಆ ಸಂದರ್ಭದಲ್ಲಿ ಆ ಪ್ರಜೆಗಳ ಪತ್ನಿಯರು ಆ ಚಿತೆಯಲ್ಲಿ ಹಾರಿ ಪ್ರಾಣವನ್ನ ಬಿಡಬೇಕಿತ್ತು. ಒಂದ್ ವೇಳೆ ಅವರೇ ಸ್ವ ಇಚ್ಛೆಯಿಂದ ಆ ಪದ್ಧತಿಯನ್ನ ಪೂರ್ಣಗೊಳಿಸಲಿಲ್ಲ ಅಂತ ಅಂದ್ರೆ ಜನರೇ ಬಲವಂತದಿಂದ ಅವರಿಗೆ ಆ ಚಿತೆಯಲ್ಲಿ ತಳ್ಳಿ ಆ ಕಾರ್ಯವನ್ನ ಪೂರ್ಣಗೊಳಿಸ್ತಾ ಇದ್ರು. ಈ ತರದ ಒಂದು ಅನಿಷ್ಟ ಪದ್ಧತಿ ಸಮಾಜದಲ್ಲಿ ಇತ್ತು. ಸೊ ಅದನ್ನ ಹೋಗ್ಲಾಡಿಸುವಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತೆ ವಿಲಿಯಂ ಬೆಂಟಿಂಗ್ ಅವರ ಪಾತ್ರ ಪ್ರಮುಖವಾದುದಾಗಿದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಬ್ರಹ್ಮ ಸಮಾಜ್. 3 marks question they will ask. What are the preachings or teachings of Brahma Samaj? So you have to write this much exact points. The first one is advocated monotheism, means ಏಕದೇವತಾರಾಧನೆಯನ್ನ ಪ್ರತಿಪಾದಿಸಿದರು. ಭಾರತದಲ್ಲಿ ಜಾತಿ ಪದ್ಧತಿ ಮತ್ತೆ ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನ ಶುದ್ಧಿಗೊಳಿಸೋದು ಹಾಗೂ ಜನರಲ್ಲಿ ವೈಚಾರಿಕತೆಯನ್ನ ಬೆಳೆಸುವಂತಹ ಪ್ರಯತ್ನದಿಂದ ಬಹುದೇವತಾರಾಧನೆಯನ್ನ ಖಂಡಿಸಿ ಏಕದೇವತಾರಾಧನೆಯನ್ನ ಪ್ರತಿಪಾದಿಸಿದರು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಅಪೋಸ್ಡ್ ಮೀನಿಂಗ್ಲೆಸ್ ರಿಚುವಲ್ಸ್, ಅರ್ಥಹೀನ ಆಚರಣೆಗಳನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ವಿರೋಧಿಸಿದರು. ಅಂಡ್ ಎವ್ರಿ ಪರ್ಸನ್ ಶುಡ್ ಲಿವ್ ವಿತ್ ದ ಡಿಗ್ನಿಟಿ ಅಂಡ್ ನೋ ಲಾ ಆರ್ ರಿಚುವಲ್ ಶುಡ್ ವೈಲೇಟ್ ದಿಸ್ ಪ್ರಾವಿಷನ್. ಮೀನ್ಸ್ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳ್ಬೇಕು ಮತ್ತು ಯಾವ ನಿಯಮ ಮತ್ತೆ ಆಚರಣೆಗಳು ಇದಕ್ಕೆ ಕೆಡಕನ್ನ ಅಡ್ಡಿಯನ್ನ ಉಂಟು ಮಾಡಬಾರದೆಂಬುದು ಅವರ ಒಂದು ನಿಲುವಾಗಿತ್ತು. ದೆನ್ ಇಟ್ ಇಂಟೆಂಡೆಡ್ ಟು ಅಶ್ಯೂರ್ ಈಕ್ವಾಲಿಟಿ ಟು ವುಮೆನ್ ಬೈ ಅಪೋಸಿಂಗ್ ಪಾಲಿಗಮಿ. ಇಟ್ ಮೀನ್ಸ್ ಬಹುಪತ್ನಿತ್ವ. ಬಹುಪತ್ನಿತ್ವ ಪದ್ಧತಿ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಬಹುಪತ್ನಿತ್ವ ಅಂತ ಅಂದ್ರೆ ಒಬ್ಬ ಗಂಡಸು ಒಬ್ಬರಿಗಿಂತ ಇಲ್ಲ ಅನೇಕ ಪತ್ನಿಯರನ್ನ ವಿವಾಹವಾಗುವಂತಹ ಪದ್ಧತಿಯನ್ನ ನಾವು ಇಲ್ಲಿ ಬಹುಪತ್ನಿತ್ವ ಅಂತ ಕರೆಯುತ್ತೇವೆ. ಪುರುಷ ಪ್ರಧಾನ ಸಮಾಜವಾಗಿದ್ದರಿಂದ ಒಬ್ಬ ಗಂಡಸು ಹಲವು ಪತ್ನಿಯರನ್ನ ವಿವಾಹವಾಗುವುದರ ಮೂಲಕ ಆ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇರುತ್ತಿರಲಿಲ್ಲ ಹಾಗೂ ಅವರಿಗೆ ಯಾವುದೇ ಒಂದು ರೀತಿಯ ರೈಟ್ಸ್ಗಳು ಕೂಡ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಪಾಲಿಗಮಿಯನ್ನ ಖಂಡಿಸ್ತಾರೆ. ಬಹುಪತ್ನಿತ್ವ ಪದ್ಧತಿಯನ್ನ ವಿರೋಧಿಸುವ ಮೂಲಕ ಸ್ತ್ರೀಯರಿಗೆ ಸಮಾನತೆಯನ್ನ ದೊರಕಬೇಕೆಂಬುದು
ಬ್ರಹ್ಮ ಸಮಾಜದ ಮುಖ್ಯ ಆಶಯವಾಗಿತ್ತು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಇಟ್ ಅಡ್ವೊಕೇಟೆಡ್ ಫಾರ್ ಅ ಶೇರ್ ಇನ್ ಪ್ರಾಪರ್ಟಿ ಟು ಹಾನರ್ ಡಿಗ್ನಿಟಿ ಆಫ್ ಲೈಫ್ ಟು ವಿಡೋ. ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಕೂಡ ಇರಬೇಕೆಂಬುದು ಪ್ರತಿಪಾದಿಸಿತು. ನೆಕ್ಸ್ಟ್ ಪಾಯಿಂಟ್, ಇಟ್ ಅಪೋಸ್ ಚೈಲ್ಡ್ ಮ್ಯಾರೇಜ್. ಬ್ರಹ್ಮ ಸಮಾಜವು ಬಾಲ್ಯ ವಿವಾಹವನ್ನು ವಿರೋಧಿಸಿತು. ಅಂಡ್ ಇಟ್ ಡಿಕ್ಲೇರ್ಡ್ ದಟ್ ಒನ್ ಕ್ಯಾನ್ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ಎನಿವೇರ್. ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬಹುದು ಎಂಬುದು ಬ್ರಹ್ಮ ಸಮಾಜದ ಮುಖ್ಯ ನಿಲುವಾಗಿತ್ತು. ಅಂಡ್ ಇಟ್ ಡಿಕ್ಲೇರ್ಡ್ ದಟ್ ಉಪನಿಷತ್ಸ್ ಅಂಡ್ ವೇದಾಸ್ ಆಲ್ಸೋ ಅಡ್ವೊಕೇಟೆಡ್ ದಿಸ್ ಪ್ರಿನ್ಸಿಪಲ್ಸ್. ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನು ಬೋಧಿಸುತ್ತವೆ ಎಂಬುದು ಕೂಡ ಅವರು ಸಾರಿದರು. ಅಂಡ್ ನೆಕ್ಸ್ಟ್ ಪಾಯಿಂಟ್, he was open to receive good thoughts even from the West, so he gave importance to English education. ಪಶ್ಚಿಮದ ನಾಗರಿಕತೆಯಲ್ಲಿ ಒಳ್ಳೆಯದು ಇದ್ದರೆ ಅದು ಕೂಡ ಸ್ವೀಕಾರಾರ್ಹ ಎಂಬುದು ಅವರ ಒಂದು ನಿಲುವಾಗಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಇಂಗ್ಲಿಷ್ ಶಿಕ್ಷಣಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಿದರು. ಆ್ಯಂಡ್ ರಾಜಾರಾಮ್ ಮೋಹನ್ ರಾಯ್ ವಾಂಟೆಡ್ ಟು the Indians to welcome the thinking process of the Europeans. ಇಷ್ಟೇ ಅಲ್ಲದೆ ರಾಜಾರಾಮ್ ಮೋಹನ್ ರಾಯರು ಪ್ರಗತಿಪರನಾದಂತಹ ಪಶ್ಚಿಮದ ಆಲೋಚನಾ ಕ್ರಮಗಳನ್ನು ಕೂಡ ಭಾರತೀಯರು ಸ್ವಾಗತಿಸಬೇಕು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ he supported the establishment of many schools and Vedanta college in Calcutta. ಇವರು ಈ ಹಿನ್ನೆಲೆಯಲ್ಲಿ ಅನೇಕ ಶಾಲೆಗಳನ್ನು ಮತ್ತು ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜ್ ಕೂಡ ಸ್ಥಾಪಿಸಲು ನೆರವು ನೀಡಿದರು. ಆ್ಯಂಡ್ ರವೀಂದ್ರನಾಥ ಟಾಗೋರ್ ಹ್ಯಾಸ್ ಕಾಲ್ಡ್ ರಾಜಾರಾಮ್ ಮೋಹನ್ ರಾಯ್ ಆಸ್ ದ ಹರ್ಬಿಂಜರ್ ಆಫ್ ಮಾಡರ್ನ್ ಇಂಡಿಯಾ, ದೆನ್ ಪ್ರೊಜಿನೇಟರ್ ಆಫ್ ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್ ಮೂವ್ಮೆಂಟ್ ಆ್ಯಂಡ್ ದ ಪ್ರಾಫಿಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರವೀಂದ್ರನಾಥ ಟಾಗೋರ್ ಅವರು ಭಾರತದ ಆಧುನಿಕ ಭಾರತದ ಹರಿಕಾರ, ಭಾರತದ ಪುನರ್ಜೀವನದ ಜನಕ, ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಹೇಳುವ ಮೂಲಕ ರಾಜಾರಾಮ್ ಮೋಹನ್ ರಾಯರು ಮತ್ತೆ ಈ ಬ್ರಹ್ಮ ಸಮಾಜವು ಮಾಡಿದಂತಹ ಸೇವೆಯನ್ನು ಅವರು ವಿಶ್ಲೇಷಿಸಿದ್ದಾರೆ. Now let's understand another important social movement, that is Young Bengal movement. The way of modernization started moving across the North India during 19th century, and Calcutta was the center of this new thinking. So new movements started arising during 1820 up to 1830. During this period, another movement called Young Bengal movement took birth. ಉತ್ತರ ಭಾರತದಲ್ಲಿ ಆಧುನಿಕತೆಯ ಒಂದು ಪರಿಕಲ್ಪನೆಯು 19ನೇ ಶತಮಾನದಲ್ಲಿ ಹೆಚ್ಚಾಗತೊಡಗಿತು. ಸೊ ಈ ಕಲ್ಕತ್ತಾ ನಗರವು ಒಂದು ಆಲೋಚನೆಗಳ ಅಂದರೆ ಹೊಸ ಆಲೋಚನೆಗಳ ಕೇಂದ್ರ ಬಿಂದುವಾಯಿತು. 1820ರಿಂದ 1830ರವರೆಗೂ ಕೂಡ ಹೊಸ ಚಳುವಳಿಗಳು ಹುಟ್ಟಿಕೊಳ್ಳತೊಡಗಿದವು. ಈಗಾಗಲೇ ನಾವು ಬ್ರಹ್ಮ ಸಮಾಜ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೇ ಕಾಲಘಟ್ಟದಲ್ಲಿ ಮತ್ತೊಂದು ಚಳುವಳಿ ಅಂತಂದ್ರೆ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಪ್ರಾರಂಭವಾಯಿತು. ಅಂಡ್ ದಿಸ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಹೆನ್ರಿ ವಿವಿಯನ್ ಡೆರೋಜಿಯೋ. ಇವರ ಫಾದರ್ ಯಾರಾಗಿದ್ರು ಅಂತಂದ್ರೆ ಪೋರ್ಚುಗೀಸ್, ಮದರ್ ವಾಸ್ ಆನ್ ಇಂಡಿಯನ್. ಸೊ ಡೆರೋಜಿಯೋ ಇಸ್ ಕಾಲ್ಡ್ ಆಸ್ ಆಂಗ್ಲೋ ಇಂಡಿಯನ್. ದೆನ್ Derezio served as a professor at Hindu College of Calcutta from 1826 to 1831 ರಲ್ಲಿ ಕಲ್ಕತ್ತಾದ ಹಿಂದೂ ಕಾಲೇಜ್ನಲ್ಲಿ ಅಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು. ಅಂಡ್ ಮೆನಿ ಆಫ್ ಹಿಸ್ ಸ್ಟೂಡೆಂಟ್ಸ್ ಹೂ ವರ್ ಅಟ್ರಾಕ್ಟೆಡ್ ಟು ಹಿಸ್ ಟೀಚಿಂಗ್ ಬಿಕೇಮ್ ಹಿಸ್ ಕಮಿಟೆಡ್ ಫಾಲೋವರ್ಸ್. ಇವರ ಒಂದು ಬೋಧನೆಗೆ ಅಟ್ರಾಕ್ಟ್ ಆಗಿ ತುಂಬ ವಿದ್ಯಾರ್ಥಿಗಳು ಅವರ ಒಂದು ನಿಷ್ಠಾವಂತ ಅನುಯಾಯಿಗಳು ಆಗಿದ್ದರು. ಅಂಡ್ ಆಲ್ಸೋ ಡೆರೋಜಿಯೋ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ವೇರಿಯಸ್ ಮೂವ್ಮೆಂಟ್ಸ್ ಆಫ್ ಯುರೋಪ್. ಯುರೋಪಿನ ಒಂದು ಪುನರ್ಜೀವನ ಚಳುವಳಿಯ ಒಂದು ಎಲ್ಲ ಆಶಯಗಳಿಂದ ಪ್ರಭಾವಿತಗೊಂಡಿದ್ದ ಇವರು ತಮ್ಮ ವಿದ್ಯಾರ್ಥಿಗಳಿಗೂ ಹಾಗೆಯೇ ಇವರ ಒಂದು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬುವಂತಹ ಒಂದು ಪ್ರಯತ್ನವನ್ನು ಇವರು ಮಾಡಿದರು. ಸೊ ಹಿ ಟ್ರೈ ಟು ಇನ್ಸ್ಟಿಲ್ ದ ಸೇಮ್ ಸ್ಪಿರಿಟ್ ಆಫ್ ದಿ ಫ್ರೀ ಎನ್ಕ್ವೈರಿ
in the minds of his students and also his colleagues. And he also worked towards creating textbooks to inculcate new education system. ಇವರು ಒಂದು ಹೊಸ ಶಿಕ್ಷಣ ಕ್ರಮವನ್ನ ಜಾರಿಗೊಳಿಸಲು ಬೇಕಾದಂತಹ ಒಂದು ಪಠ್ಯ ಪುಸ್ತಕಗಳನ್ನು ಕೂಡ ರೂಪಿಸುವಲ್ಲಿ ಒಂದು ವಿಶೇಷವಾದ ಶ್ರಮವನ್ನ ವಹಿಸಿದರು. ಅಂಡ್ ದಿಸ್ ಆಂಗರ್ಡ್ ಬೈ ಮೆನಿ ಟ್ರೆಡಿಷನಲಿಸ್ಟ್. ಈ ಪ್ರಶ್ನಿಸುವಂತಹ ವೈಜ್ಞಾನಿಕ ದೃಷ್ಟಿಕೋನವನ್ನ ಮೈಗೂಡಿಸಿಕೊಳ್ಳುವಂತಹ ಬೇಕಾಗಿರೋ ಪ್ರೇರಣೆಯನ್ನು ಅವರು ಒದಗಿಸುವ ಸಲುವಾಗಿ ಪಠ್ಯಗಳನ್ನು ಜಾರಿಗೆ ತರ್ತಾರೆ. ಇದರಿಂದ ಅಂದಿನ ಸಾಂಪ್ರದಾಯವಾದಿಗಳು ಆಕ್ರೋಶಕ್ಕೂ ಕೂಡ ಅವರು ಗುರಿಯಾಗ್ತಾರೆ. ಅಂಡ್ he started academic association in the year 1828. ಆದರೂ ಸಹ ಅವರು ಎದೆಗುಂದದೆ ಅಕಾಡೆಮಿಕ್ ಅಸೋಸಿಯೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ for a free thinking debate association created new thinking across Bengal. ಈ ಸಂದರ್ಭದಲ್ಲಿ ಅವರು ಚರ್ಚಾ ವೇದಿಕೆಗಳನ್ನ ಕೂಡ ಕಟ್ಟುವಂತಹ ಮೂಲಕ ಹೊಸ ಹೊಸ ಸಂವೇದನೆಗಳನ್ನು ಅವರು ಹುಟ್ಟು ಹಾಕಿದರು. ಅಂಡ್ ಡೆರೋಜಿಯೋ ವರ್ಕ್ ಟುವರ್ಡ್ಸ್ ಸ್ಪ್ರೆಡಿಂಗ್ ದ ಮೆಸೇಜ್ ದಟ್ ಓನ್ಲಿ ರ್ಯಾಷನಲ್ ಥಿಂಕಿಂಗ್ ವುಡ್ ಲಿಬರೇಟ್. Now let's understand contributions of Young Bengal movement. The Young Bengal movement held discussions and debates on issues like nature, humanism, God and other various topics. ಈ ಚಳುವಳಿಯು ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳನ್ನ ಕುರಿತು ಚರ್ಚೆ ಮತ್ತು ಸಂವಾದಗಳನ್ನ ನಡೆಸಿತು. And he made free people from the clutches of superstitions and social discrimination. ಮೂಢನಂಬಿಕೆಗಳಿಂದ ತುಂಬಿದಂತಹ ಸಾಮಾಜಿಕ ಮೌಢ್ಯಚಾರಗಳಲ್ಲೇ ಮುಳುಗಿದಂತಹ ಸಮಾಜಕ್ಕೆ ಪರಿಹಾರವಿರೋದು ಎಲ್ಲವನ್ನು ಎಲ್ಲರೂ ವೈಜ್ಞಾನಿಕವಾಗಿ ನೋಡುವಂತಹ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ ಎಂದು ಡೆರೋಜಿಯೋ ಅವರು ಪ್ರಚುರಪಡಿಸುವಂತಹ ಪ್ರಯತ್ನವನ್ನ ಮಾಡಿದರು. ಅಂಡ್ ಹಿ ವಾಸ್ ಆನ್ ಅಡ್ವೊಕೇಟ್ ಆಫ್ ಹ್ಯೂಮನ್ ರೈಟ್ಸ್. ಮಹಿಳಾ ಹಕ್ಕುಗಳ ಪ್ರತಿಪಾದಕರು ಕೂಡ ಇವರು ಆಗಿದ್ದರು. ಅಂಡ್ he opposed caste based discrimination. ಜಾತಿ ಪ್ರೇರಿತ ಶೋಷಣೆಯ ವಿರೋಧಿ ಕೂಡ ಇವರು ಆಗಿದ್ದರು. And many of his students who had come from traditional families were deeply influenced by Derozio's thoughts. ಆಕ್ಚುಲಿ ಸಾಂಪ್ರದಾಯಸ್ಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಂತಹ ಅನೇಕ ವಿದ್ಯಾರ್ಥಿಗಳು ಇವರ ಒಂದು ಪ್ರಭಾವಕ್ಕೆ ಒಳಗಾಗಿ ಚಳುವಳಿಯನ್ನ ಬೆಳೆಸುವಲ್ಲಿ ಕೈ ಜೋಡಿಸಿದರು. ಅಂಡ್ they joined their hands in spreading the movement across Bengal. Then the influence of this movement was just limited to Calcutta and a few areas of Bengal. ಹೀಗೆ ಇದೊಂದು ಹೊಸ ಚಳುವಳಿಯಾಗಿ ಬೆಳೆಯಿತು. ಆದರೆ ಇದರ ಪ್ರಭಾವ ಜಸ್ಟ್ ಕಲ್ಕತ್ತಾ ಮತ್ತೆ ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. And Derozio had to resign from his teaching post due to the pressure from his colleagues and his opponents. These people feared that the youth are getting morally corrupted by the work of Derozio. ಇದೇ ಸಂದರ್ಭದಲ್ಲಿ ಹೊಸ ತಲೆಮಾರು ಇವರ ಪ್ರಭಾವಕ್ಕೆ ಒಳಗಾಗಿ ನೈತಿಕವಾಗಿ ಕುಸಿಯುತ್ತಿದೆ ಎನ್ನುವಂತಹ ಅವರ ಸಹೋದ್ಯೋಗಿಗಳ ಮತ್ತೆ ಅವರ ಬೆಂಬಲಿಗರ ಒತ್ತಡಕ್ಕೆ ಮಣಿದು ತಮ್ಮ ಒಂದು ಉದ್ಯೋಗಕ್ಕೆ ಅವರು ರಾಜೀನಾಮೆಯನ್ನ ನೀಡಿದರು. ನಂತರ ಡೆರೋಜಿಯೋ ಅವರು ಕೇವಲ 22 ವರ್ಷದವರಾಗಿದ್ದಾಗಲೇ 1831ರಲ್ಲಿ ಕಾಲರಾ ರೋಗಕ್ಕೆ ತುತ್ತಾಗಿ ತೀರಿಕೊಂಡರು. ದಿಸ್ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ವಿಲ್ ಕಮ್ like this. For 1 mark they will ask the question, who started Young Bengal movement? Answer is Henry Louis Vivian Derozio. And for 3 marks they will ask the questions, write a note about Young Bengal movement. So now what I have told all the important points ಅಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. Now let's understand another important social movement, the Arya Samaj. It was more powerful during the last 2 decades of the 19th century. 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು ಈ ಮೂವ್ಮೆಂಟ್. ಅಂಡ್ ಫೌಂಡರ್ ದಯಾನಂದ ಸರಸ್ವತಿ and established in the year 1875. Location, this started in Bombay.
He born in the year 1824 at Kathiawar of Gujarat and his name was Mula Shankar. 1875 ರಲ್ಲಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನ ಆರಂಭಿಸಿದರು. ಇದು ಬಾಂಬೆಯಲ್ಲಿ ಪ್ರಾರಂಭವಾಯಿತು. ಅಂಡ್ ದಯಾನಂದ ಸರಸ್ವತಿ ಅವರು 1824 ರಲ್ಲಿ ಗುಜರಾತಿನ ಕಾಥೇವಾಡದಲ್ಲಿ ಜನಿಸಿದರು. ಇವನ ಒಂದು ಆರಂಭಿಕ ಹೆಸರು ಮೂಲಶಂಕರ. ಅಂಡ್ ಹಿಸ್ ಪೇರೆಂಟ್ಸ್ father Amba Shankar Tiwari and mother Amruta Bai. He was not interested in English education, so he received Sanskrit education. Then he left his house by the age of 21 years and he roamed across the country for about 15 years. He outlined his ideas in a book titled Satyartha Prakasha. ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಯನ್ನು ತೋರದ ದಯಾನಂದ ಸರಸ್ವತಿ ಅವರು ಸಂಸ್ಕೃತ ಶಿಕ್ಷಣವನ್ನ ಪಡೆದರು. 21ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಇವರು ಮುಂದಿನ ಸುಮಾರು 15 ವರ್ಷಗಳ ಕಾಲ ದೇಶಾದ್ಯಂತ ಸಂಚರಿಸಿದರು. ದಯಾನಂದ ಸರಸ್ವತಿ ಅವರು ತಮ್ಮ ಆಲೋಚನಾ ಕ್ರಮವನ್ನ ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥದಲ್ಲಿ ವ್ಯಕ್ತಪಡಿಸಿದ್ದಾರೆ. ದೆನ್ he realized that the remedies to the various maladies of India are present in Vedas. So he declared back to Vedas and he was more of a Renaissance person than a Reformation person. So he opened the head office of Arya Samaj in Lahore in the year 1877 and he declared that only Vedas are authentic. ಅವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡ ಅಂಶವೆಂದರೆ ಆಧುನಿಕ ಭಾರತದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ. ಹಾಗೆಯೇ ಈ ಹಿನ್ನೆಲೆಯಲ್ಲಿ ಅವರು ಘೋಷಿಸಿದಂತಹ ವಾಕ್ಯ ವೇದಗಳಿಗೆ ಮರಳಿ ಎಂಬುದಾಗಿತ್ತು. ಸೊ ಆದ್ದರಿಂದ ಇವರು ಸುಧಾರಣವಾದಿ ಎಂಬುದಕ್ಕಿಂತ ಬದಲಿಗೆ ಪುನರುತ್ಥಾನದ ವಾದಿ ಎಂದು ಎನಿಸಿಕೊಂಡಿದ್ದರು. ಅಂಡ್ ಇವರು 1877 ರಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನ ಲಾಹೋರಿನಲ್ಲಿ ತೆರೆದರು. ಅಂಡ್ ಇವರು ವೇದಗಳು ಮಾತ್ರ ಪ್ರಾಮಾಣೀಕೃತ ಎಂಬುದನ್ನು ಸಾರಿದರು. Now let's understand aims of Arya Samaj. All Hindus should believe in one formless God. ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳುತ್ತಾರೆ. ಅಂಡ್ ನೋ ಒನ್ ಈಸ್ ಅ ಶೂದ್ರ ಆರ್ ಬ್ರಾಹ್ಮಿನ್ ಬೈ ಬರ್ತ್. ಇವರು ಹೇಳೋದು ಏನಂತ ಅಂದ್ರೆ ಹುಟ್ಟಿನಿಂದ ಯಾರು ಶೂದ್ರರು ಅಲ್ಲ ಮತ್ತು ಬ್ರಾಹ್ಮಣರು ಅಲ್ಲವೆಂದು. ಹಾಗೇನೆ ಹಿ ರಿಜೆಕ್ಟೆಡ್ ಕ್ಯಾಸ್ಟ್ ಬೇಸ್ಡ್ ಸಿಸ್ಟಮ್, ಜಾತಿ ಆಧಾರವನ್ನು ಇವರು ತಿರಸ್ಕರಿಸಿದರು. ದೆನ್ ಹಿ ಎನ್ಕರೇಜ್ಮೆಂಟ್ ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಅಂತರ್ಜಾತೀಯ ವಿವಾಹವನ್ನು ಇವರು ಪ್ರೋತ್ಸಾಹಿಸಿದರು. ಅಂಡ್ ರಿಜೆಕ್ಷನ್ ಆಫ್ ಪಾಲಿಗಮಿ ಅಂಡ್ ಚೈಲ್ಡ್ ಮ್ಯಾರೇಜ್, ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ಇವರು ತಿರಸ್ಕರಿಸಿದರು. ದೆನ್ ಮೆನ್ ಅಂಡ್ ವುಮೆನ್ ಆರ್ ಈಕ್ವಲ್, ಸ್ತ್ರೀ ಮತ್ತು ಪುರುಷ ಇಬ್ಬರು ಸಮಾನರು. ಅಂಡ್ ಒನ್ ಶುಡ್ ಸ್ಟಡಿ ವೇದಾಸ್ ಅಂಡ್ ಅದರ್ ಏನ್ಷಿಯಂಟ್ ಸೇಕ್ರೆಡ್ ಟೆಕ್ಸ್ಟ್ ಅಂಡ್ ಪ್ರೀಚ್ ದೆಮ್. ಇವರು ಏನು ಹೇಳ್ತಾರೆ ಅಂತಂದರೆ ವೇದಗಳು ಮಾತ್ರ ಶ್ರೇಷ್ಠ, ಹಾಗೆ ಪ್ರಾಚೀನ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಬೋಧಿಸಬೇಕು ಅಂತ ಇಷ್ಟು ಮುಖ್ಯವಾದ ಆರ್ಯ ಸಮಾಜದ ಅಂಶಗಳಾಗಿವೆ. ಆ್ಯಂಡ್ ಶುದ್ಧಿ ಮೂವ್ಮೆಂಟ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಆಫ್ ಆರ್ಯ ಸಮಾಜ್. ಇಲ್ಲಿ ಶುದ್ಧಿ ಮೂವ್ಮೆಂಟ್ ಅಂತ ಒಂದು ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ವಾಟ್ ಈಸ್ ಶುದ್ಧಿ ಮೂವ್ಮೆಂಟ್? ಆನ್ಸರ್ ಈಸ್ in order to bring back people from other religions. ಶುದ್ಧಿ ಮೂವ್ಮೆಂಟ್ ಅಂತ ಅಂದರೆ ಹಿಂದೂ ಧರ್ಮದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಮತ್ತು ಕಂದಾಚಾರಗಳು ಜನರನ್ನ ಅನ್ಯ ಧರ್ಮದೆಡೆಗೆ ನೂಕುತ್ತಿದ್ದವು. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ವೇದಗಳನ್ನು ಮರುವ್ಯಾಖ್ಯಾನಿಸಿ ಲಿಂಗ ಮತ್ತು ಜಾತಿ ಸಮಾನತೆಯನ್ನು ದಯಾನಂದರು ಪ್ರತಿಪಾದಿಸಿದರು. ಹಿಂದೂ ಧರ್ಮದಿಂದ ಹೊರ ಹೋಗುವ ಅವಕಾಶವಿತ್ತೇ ಹೊರತು ಒಳಗೆ ಬರುವ ಅವಕಾಶಗಳೇ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮತಾಂತರಗೊಂಡಿದ್ದಂತಹ ಜನರನ್ನ ಮತ್ತೆ ಹಿಂದೂ ಧರ್ಮದ ಕಡೆಗೆ ತಂದುಕೊಳ್ಳಲು ದಯಾನಂದ ಸರಸ್ವತಿಯವರು ಈ ಶುದ್ಧಿ ಚಳುವಳಿಯನ್ನ ಪ್ರಾರಂಭಿಸಿದರು. ಅಂಡ್ ಒನ್ ಮಾರ್ಕ್ಗೆ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಏಮ್ ಆಫ್ ಶುದ್ಧಿ ಮೂವ್ಮೆಂಟ್? reconversion of people who had converted to Islam and Christianity from Hinduism back to Hinduism. ಹಾಗೇನೆ ಇಲ್ಲಿ cow protection associations were also started to protect cows.
Later, Arya Samaj had around 5 lakh members by 1921, and after the death of Dayananda Saraswati, Dayananda Anglo-Vedic College was started in the year 1886, and also Gurukula Vidyalaya was started in Haridwara. Later, Lala Lajpat Rai, a radical leader of Indian freedom movement, was influenced by the principles of Arya Samaj. Now let's understand another important social movement, Prarthana Samaj. Founder Dr. Atmarao Panduranga, and it established in the year 1867 at Bombay. The main aim of Prarthana Samaj is finding solutions to various problems faced by women and lower caste groups. ಮಹಿಳೆಯರ ಸಮಸ್ಯೆಗಳನ್ನಷ್ಟೇ ಅಲ್ಲದೆ ಶೂದ್ರ ಮತ್ತು ಇನ್ನಿತರ ಸಮುದಾಯಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಈ ಒಂದು ಮೂವ್ಮೆಂಟ್ ಎಸ್ಟಾಬ್ಲಿಷ್ಡ್ ಆಯಿತು. And this association argued that the reinterpretation of Hinduism is needed in the light of modern Western thinking. ಈ ಎಲ್ಲ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನು ಪುನರ್ ವಿಮರ್ಶಿಸಿಕೊಳ್ಳುವ ಅಗತ್ಯವಿದೆ ಎಂದು ಈ ಒಂದು ಸಂಘಟನೆಯು ಪ್ರತಿಪಾದಿಸಿತು. ನಂತರ it advocated that reformation should not be a wish but should be implemented in a reality. ಸಮಾಜ ಸುಧಾರಣೆ ಎಂಬುದು ಕೇವಲ ಒಂದು ನಂಬಿಕೆಯಾಗಿ ಉಳಿಯದೆ ವಾಸ್ತವದಲ್ಲಿ ಅನುಷ್ಠಾನಗೊಳ್ಳಬೇಕು ಎಂದು ಒತ್ತಾಯಿಸಿತು. And many programs like education for women, rehabilitation of poor people were undertaken by the Prarthana Samaj. Another important prominent reformers of Prarthana Samaj are, first one is ಮೇನ್ಲಿ ನ್ಯಾಯಮೂರ್ತಿಗಳಾದಂತಹ ಮಹದೇವ ಗೋವಿಂದ ರಾನಡೆ ಅವರು, ನೆಕ್ಸ್ಟ್ RG ಭಂಡಾರ್ಕರ್, ನೆಕ್ಸ್ಟ್ NG ಚಂದಾವರ್ಕರ್ ಇವರು ಮುಖ್ಯರಾದರು. The scope of Prarthana Samaj got extended into various areas under the leadership of Ranade. Then he attempted to reject child marriages and also discriminations of widows. Then he believed that legal interventions is needed to stop child marriages and encourage widow remarriages. So he advocated taking the help of the British government. ರಾನಡೆಯವರ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜದ ಸುಧಾರಣಾ ವ್ಯಾಪ್ತಿಯು ಮತ್ತಷ್ಟು ಹೆಚ್ಚಾಯಿತು. ರಾನಡೆಯವರು ಬಾಲ್ಯ ವಿವಾಹ, ವಿಧವೆಯರನ್ನು ತಿರಸ್ಕೃತ ಬದುಕಿನಿಂದ ಹೊರತರುವುದು ಮತ್ತು ಉನ್ನತ ಜಾತಿಗಳಲ್ಲಿ ವಿಧವಾ ಪುನರ್ವಿವಾಹ ನಿಷೇಧಗಳನ್ನು ಸುಧಾರಣೆಗೆ ಕಾನೂನಿನ ಕ್ರಮ ಅತ್ಯವಶ್ಯವೆಂದು ಭಾವಿಸಿದರು. ಸೊ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರದ ನೆರವನ್ನು ತೆಗೆದುಕೊಳ್ಳುವುದು ಬಹಳ ಸರಿಯಾದ ಕ್ರಮವೆಂದು ಅವರ ಒಂದು ನಿಲುವಾಗಿತ್ತು. Another important social reformation of Satyashodak Samaj, founder the Mahatma Jyotiba Phule, and it established on September 24 in the year 1873 at Pune of Maharashtra. The aims of Satyashodaka Samaj provide equal rights to non-Brahmin class and women. ಭಾರತದ ಉಳಿದ ಭಾಗಗಳಲ್ಲಿ ಇದ್ದಂತೆ ಮಹಾರಾಷ್ಟ್ರದಲ್ಲಿಯೂ ಸಹ ಜಾತಿ ಮತ್ತು ಈ ಡಿಸ್ಕ್ರಿಮಿನೇಷನ್ಸ್ಗಳು ಜಾಸ್ತಿ ಇದ್ದವು. ಸೊ ಬ್ರಿಟಿಷ್ ವಸಾಹತುಶಾಹಿ ಕಾಲಘಟ್ಟದಲ್ಲಿಯೇ ಈ ಬಗೆಯ ಶೋಷಣೆಗಳ ವಿರುದ್ಧ ಅನೇಕ ಚಳುವಳಿಗಳು ಹುಟ್ಟಿಕೊಂಡವು. ಈ ಹಿನ್ನೆಲೆಯಲ್ಲಿ 1873ರಲ್ಲಿ ಹುಟ್ಟಿದಂತಹ ಸತ್ಯಶೋಧಕ ಸಮಾಜವು ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಡುವ ಚಳುವಳಿಯನ್ನು ಪ್ರಾರಂಭಿಸಿತು. It mainly focused especially on women Shudras and Dalitas in Maharashtra. This founded with the purpose to give education to the lower caste, and he started this movement for social justice, and he urged for prohibition of liquor. Also he opposed gender inequality, denial of human rights, exploitation of people based on caste system, and mainly practice of untouchability, and this all the activities he strongly opposed in the society. And he wrote books like Gulamgiri, means slavery, and another one is
ಶೇಟ್ಕಾರ್ಯ ಚ ಅಸೂದ್ ಈ ಎರಡು ಪುಸ್ತಕಗಳಲ್ಲಿ ಮುಖ್ಯವಾಗಿ ಎಕ್ಸ್ಪ್ಲೈಟೇಷನ್ ಅಂದರೆ ಶೋಷಣೆಯ ಬಗ್ಗೆ ಅವರು ಡೀಟೇಲ್ಸ್ನ ತಿಳಿಸಿದ್ದಾರೆ. ಆ್ಯಂಡ್ ಆಲ್ಸೋ ಹಿ ಓಪನ್ಡ್ ಸ್ಕೂಲ್ಸ್ ಫಾರ್ ಶೂದ್ರಾಸ್ ಆ್ಯಂಡ್ ಗರ್ಲ್ಸ್. ಆ್ಯಂಡ್ ಪುಲೆ ಈ ಬಿಲಾಂಗ್ಸ್ ಟು ಮಾಲಿ ಕ್ಯಾಸ್ಟ್ ಅಂತ ಅಂದರೆ ಹೂವಾಡಿಗರು ಸಮುದಾಯಕ್ಕೆ ಸೇರಿದವರು. ಇವರು ಮುಖ್ಯವಾಗಿ ಆ ಒಂದು ಪ್ರದೇಶದಲ್ಲಿ ಈ ಅನ್ಟಚಬಲ್ಸ್ ಅವ್ರಿಗೆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ನೀರನ್ನು ಪಡ್ಕೊಳ್ಳೋಂತಹ ಅವಕಾಶ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅವರೇ ಸ್ವತಃ ಒಂದು ಬಾವಿಯನ್ನು ತೆರೆದು ಆ ಶೂದ್ರ ಜನಾಂಗದವ್ರಿಗೆ ಮುಕ್ತವಾಗಿ ಬಂದು ನೀರನ್ನು ಪಡ್ಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿದ್ರು. ಆ್ಯಂಡ್ ಸಾವಿತ್ರಿಬಾಯಿ ಪುಲೆ ಶಿ ಜಾಯಿಂಡ್ ಹ್ಯಾಂಡ್ಸ್ ವಿತ್ ಹಿಸ್ endeavors. Actually, she is the first female teacher of India. ಇವರು ಮುಖ್ಯವಾಗಿ ವುಮೆನ್ಸ್ ರೈಟ್ ಅಂದರೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ಆ್ಯಂಡ್ ಮಹಿಳೆಯರಿಗಾಗಿ ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕು ಅಂತ ಶಾಲೆಗಳನ್ನ ಕೂಡ ಇವರು ಪ್ರಾರಂಭಿಸುತ್ತಾರೆ. ಆ್ಯಂಡ್ ದೇ ಎಸ್ಟಾಬ್ಲಿಷ್ ಹಾಸ್ಟೆಲ್ ಫಾರ್ ಗರ್ಲ್ಸ್. And the work of Pule is very important in the direction of establishing society based on equality. And Ambedkar is one of the most important people who were inspired by the work of this couple. And also Shahu Maharaj deeply influenced by the Satyashodak Samaj, and he opened many branches of the Samaj. And he continued its activities. ಸಮಾನತೆ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವಂತಹ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳಲ್ಲಿ ಪುಲೆ ದಂಪತಿಗಳ ಪ್ರಯತ್ನ ಮುಖ್ಯವಾದದ್ದು. ಪುಲೆಯವರು ಸ್ತ್ರೀಯರಿಗೆ ಶಿಕ್ಷಣ, ಸಮಾನತೆ, ಹಕ್ಕುಗಳು, ಗುಲಾಮಗಿರಿ, ಅಸ್ಪೃಶ್ಯತೆ, ಮದ್ಯಪಾನ ನಿಷೇಧ, ಜಾತಿ ಪದ್ಧತಿ ಇವೆಲ್ಲವೂ ಇವತ್ತು ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ಬೋದು. ಈ ಎಲ್ಲ ಅಂಶಗಳು ಮುಖ್ಯವಾದ ಆರ್ಟಿಕಲ್ಸ್ಗಳಲ್ಲಿ ನಾವು ಮೆನ್ಷನ್ ಆಗಿರೋದನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಆರ್ಟಿಕಲ್ 17 ಪ್ರಹಿಬಿಷನ್ ಆಫ್ ಅನ್ಟಚಬಿಲಿಟಿ. ಆ್ಯಂಡ್ ಅವರೇ ಸ್ವತಃ ಒಂದು ಬಾವಿಯನ್ನು ತೆರೆದು ಅಸ್ಪೃಶ್ಯರು ಮತ್ತು ಎಲ್ಲ ಜಾತಿಯವರಿಗೂ ನೀರು ಸೇದಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟರು. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 15, 14 ಎಲ್ಲ ನಾವು ನೋಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಅವರು ಎಲ್ಲರೂ ಪ್ರವೇಶವನ್ನು ಮಾಡ್ಬೋದು. ಸೊ ಮುಂಚೆ ಆ ಥರ ಎಲ್ಲ ಒಂದು ಅನಿಷ್ಟ ಪದ್ಧತಿಗಳಿತ್ತು. ಇವೆಲ್ಲನೂ ಹೋಗಲಾಡಿಸ್ಲಿಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ತುಂಬ ಆರ್ಟಿಕಲ್ಸ್ ಮೂಲಕ ಈ ಎಲ್ಲ ಪದ್ಧತಿಗಳನ್ನು ಹೋಗಲಾಡಿಸಿದೆ. ಸೊ ಆವಾಗ ಸತ್ಯಶೋಧಕ್ ಸಮಾಜ್ ಪುಲೆ ಅವರು ಇವೆಲ್ಲ ಪ್ರಯತ್ನಗಳನ್ನು ಮಾಡಿದರು. ಓಕೆ ಸ್ಟೂಡೆಂಟ್ಸ್, ನೌ ವಿ ಹ್ಯಾವ್ ಟು ಸ್ಟಾಪ್ ಅವರ್ ಕ್ಲಾಸ್ ಆ್ಯಂಡ್ ದಿಸ್ ಲೆಸನ್ ವಿ ಹ್ಯಾವ್ ಟು ಕಂಟಿನ್ಯೂ ಇನ್ ಅ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್.